ರೈತರಿಗೆ ಈ ನಮ್ಮ ಈ ಯೂನಿವರ್ಸಿಟಿಯವರಿಗೆ ಲ್ಯಾಬ್ ಟು ಲ್ಯಾಂಡ್ ಅನ್ನೋ ಒಂದು ಇದನ್ನು ಕಾನ್ಸೆಪ್ಟ್ ಹೇಳಿ ಅವರಿಗೆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಸೈನ್ಸಿಸ್ಟ್ಗಳು ರೈತರ ಜೊತೆ ಸಂಪರ್ಕದಲ್ಲಿ ಇರಬೇಕು ಅಂತೇಳಿ ಸಾಕಷ್ಟು ಅವ್ರಿಗೆ ಪ್ರತಿ ರಿವ್ಯೂನಲ್ಲಿ ಹೇಳಿ ಅದೊಂದು ರೀತಿ ಕೊನೆಗೆ ಅವ್ರಿಗೂ ಬಾಯ್ಪಾಠ ಆದಂಗೆ ಸ್ವಲ್ಪ ರೈತರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಹೆಚ್ಚು ಕಡಿಮೆ ನಾವು ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಸಾಕಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಮೊನ್ನೆನೂ ಒಂದು ಚಿತ್ರದುರ್ಗ ಬೊಬ್ಬೂರು ಅಂತನೋ ಬೊಬ್ಬೂರಿನಲ್ಲೂ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೇರಿಸಿದ್ದಾರೆ. ಎಲ್ಲ ಕಡೆ ಡಿಸ್ಟಿಕ್ನಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿ ತುಂಬ ರೈತರು ಟ್ರೈನಿಂಗ್ಗೆ ಬಂದು ಭಾಳ ಆಸಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆಮೇಲೆ ನೇರವಾಗಿ FIDನ ಇಂಟ್ರೊಡ್ಯೂಸ್ ಮಾಡಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಪರಿಹಾರ ಮತ್ತು ಎಲ್ಲ ಸಹಾಯಧನ RTGS ಅವ್ರ ಅಕೌಂಟ್ಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ತಂದನು. ಸೊ ಯಾರ ಹತ್ರನೂ ಅರ್ಜಿ ಹಿಡ್ಕೊಂಡು ಹೋಗಿ ಅವ್ರಿಗೆ ಅದೋ ಇದೋ ಸಣ್ಣ ಪುಟ್ಟ ಎಕ್ಸ್ಪೆಕ್ಟ್ ಮಾಡೋದು ಅಥವಾ ಎಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡಿದವರು ಇವರೇ ಬೇಗ ಆಗಲಿ ಅಂತ ಕೊಡೋಕ್ಕೆ ಹೋಗೋದು, ಇದೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ FIDನ ಇಂಟ್ರೊಡ್ಯೂಸ್ ಮಾಡಿ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗಿ, ಇದು ರೆವಿನ್ಯೂ ಇಲಾಖೆನೂ ಇಂಟ್ರೊಡ್ಯೂಸ್ ಆಯಿತು. ಈಗ ಎಲ್ಲ ಎಂಟೈರು ಸರ್ಕಾರದ ಸೌಲಭ್ಯ ಎಲ್ಲ RTGS ಆಗುತ್ತೆ ಸ್ಕೀಮ್ಗಳಲ್ಲಿ ಮತ್ತು ಎಂಥದ್ದು ಪೆನ್ಷನ್ಗಳು ಇವೆಲ್ಲ RTGS ಆಗುವಂಥ ಒಂದು ಪರಿಸ್ಥಿತಿ ಬಂತು. ಇದೊಂದು ದೊಡ್ಡ ಮಟ್ಟಕ್ಕೆ ಉಪಯೋಗ ಆಯಿತು. ಸೊ ಮತ್ತು ನೀವು ನಿಮಗೆ ಆಶ್ಚರ್ಯ ಆಗ್ಬೋದು, ಅದು ಹೆಚ್ಚು ಹೈಲೈಟು ಆಗಲಿಲ್ಲ ಮತ್ತು ಬಂತು ಅಷ್ಟಾಗೇನೆ. ಮೊದಲನೇ ವರ್ಷ ನಾವು ಸರ್ಕಾರ ಬಂದಾಗ ಬರಗಾಲ ಬಂತು. ನಾವು ಕೃಷ್ಣ ಬೈರೇಗೌಡರು ಕೂತ್ಕೊಂಡು ನಮ್ಮ ಪ್ರಿಯಾಂಕರ್ಗೇನು ಕೂರಿಸ್ಕೊಂಡು ನಾವು ತುಂಬ ಕೆಟ್ಟ ಬರಗಾಲ ಅದು ಭಾಳ ವರ್ಷದ ನಂತರ ಅದಕ್ಕೆ ನಾವು ಪ್ರಿಪೇರ್ ಮಾಡಿದಂಥ ಮೆಮೊರಂಡಮ್ಮು ರಾಜ್ಯದ ನಾವು 3 ಜನ ಒಂದು 4 ಬಾರಿ ಭೇಟಿ ಮಾಡಿದ್ವಿ ಕೇಂದ್ರ ಸರ್ಕಾರನ, ಫೈನಾನ್ಸ್ ಮಿನಿಸ್ಟ್ರು, ಸೆಕ್ರೆಟ್ರಿಗಳು ನಾನು. ಕೊನೆಗೆ ಅವರು ರೈಟಿಂಗ್ನಲ್ಲಿ ಲೆಟ್ರ್ ಕೊಟ್ಟಿದ್ದಾರೆ, ಯಾವುದೇ ರಾಜ್ಯದವರು ಕರ್ನಾಟಕ ಮೆಮೊರಂಡಮನ್ನು ಫಾಲೋ ಮಾಡಿ ನೀವು ಸಬ್ಮಿಟ್ ಮಾಡಿ ಅಂತ. ಅಷ್ಟು ಪರ್ಫೆಕ್ಟಾಗಿ ರೈಟಿಂಗ್ನಲ್ಲಿ ಕೊಟ್ಟಿರೋದು, ಫಸ್ಟು ಪರ್ಫೆಕ್ಟಾಗಿ ಸಬ್ಮಿಟ್ ಮಾಡೋದು. ಅಲ್ಲಿಂದ ಬಂದು ಟೀಮು ಇಲ್ಲಿ ತೊಗೊಂಡೋಗಿ ಕೊಟ್ಟರು. ಅವ್ರು ಕೊನೆಗೆ ಹೈ ಲೆವೆಲ್ ಕಮಿಟಿ ಅಧ್ಯಕ್ಷರು ಅಮಿತ್ ಶಾ ಇರ್ತಾರೆ, ಮೀಟಿಂಗೇ ಮಾಡಲಿಲ್ಲ. ಅಷ್ಟು ಪರ್ಫೆಕ್ಟಾಗಿರೋ ಮೆಮೊರಂಡಮ್ನ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಸುಮ್ಮನೆ ನಾಮಕಾವಸ್ಥೆಗೆ ಒಂದಷ್ಟು ಹಣ ಅಂತ ಬಿಡುಗಡೆ ಮಾಡಲಿಲ್ಲ. ನಾವು ಒಂದಿವ್ಸ ಹಿಂಗೆ ಕ್ಯಾಬಿನೆಟಲ್ಲಿ ಮಾತಾಡ್ತಿದ್ದಾಗ ಸೊ ಇಷ್ಟೊಂದು ಬರಗಾಲ ಪ್ರೂವ್ ಆಗಿದೆ, ಕೇಂದ್ರದವ್ರು ಬಂದು ಕಮಿಟಿಯವರು ಇದನ್ನು ಕೊಡಲೇಬೇಕು ಅಂತ ಬರೆದಿದ್ದಾರೆ ಮತ್ತು ಪರ್ಫೆಕ್ಟಾಗಿ ಮೆಮೊರಂಡಮ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆದರೂ ಅವ್ರು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತಂದರೆ ನಾವು ಯಾಕೆ ಸುಮ್ಮನೆ ಇರಬೇಕು, ಯಾಕೆ ಕೋರ್ಟ್ಗೆ ಹೋಗಬಾರ್ದು ಅಂತ ಜನರಲ್ ಡಿಸ್ಕಷನ್. ಇಲ್ಲಿವರೆಗೆ ಯಾವಾಗಲೂ ಈ ಥರದ ಕೋರ್ಟ್ಗೆ ಹೋಗಿದ್ದಂಥ ನಿರ್ದೇಶನ ಇಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಅಪ್ಲಿಕೇಶನ್ ಒಂದೇ ವಾರದಲ್ಲಿ ಡಿಸಿಷನ್ ಕೊಟ್ಟರು. ನಮ್ದು ಅಷ್ಟು ಪರ್ಫೆಕ್ಟಾಗಿತ್ತು ಪರಿಸ್ಥಿತಿಗೆ. 3,544 ಕೋಟಿ ಪರಿಹಾರವನ್ನು ರಿಲೀಸ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟರು. ಫರ್ದರ್ ನೀವು ರಿವ್ಯೂ ಮಾಡಿ ಅಂತ. ಫರ್ದರ್ ಅವ್ರು ಮಾಡಲಿಲ್ಲ, ಅಷ್ಟು ಹಣ ಬಿಡುಗಡೆ ಆಯಿತು ಆವಾಗ. ಇದೊಂದು ನಾವು ಈ 3 ವರ್ಷದಲ್ಲಿ ನಾವು ರೈತರಿಗೆ ಭಾಳ ದೊಡ್ಡ ಮಟ್ಟದ ಸಹಾಯ ಮಾಡಿದ್ದು. ಸೊ ಹಾಗೆ ರಿವಾರ್ಡ್ ಯೋಜನೆಯಲ್ಲಿ ಒಂದು ಈ ನಾವು ವಾಟರ್ ಶೆಡ್ಡಲ್ಲಿ ಸಾಕಷ್ಟು ಈ ಅದರಲ್ಲೂ ರಿವಾರ್ಡ್ ಯೋಜನೆಯಲ್ಲಿ ಅಣೆ ಕಟ್ಟೋದು, ನೀರನ್ನು ಸ್ಟಾಕ್ ಇಟ್ಟು ಅದನ್ನು ಮುಡಿಸೋದು, ಈ ಥರದ್ದೆಲ್ಲ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ. ಅದು ನಾವು ವರ್ಲ್ಡ್ ಬ್ಯಾಂಕ್ದು ಅದನ್ನು ಭಾಳ ನಮ್ಮ ರಾಜ್ಯ ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳಿ ನಮಗೆ 1 ವರ್ಷ ಎಕ್ಸ್ಟೆನ್ಷನ್ನು ಕೊಟ್ಟರು, ಒಂದಷ್ಟು ಅಡಿಷನಲ್ ಏರಿಯಾನೂ ಕೊಟ್ಟರು. ಸೊ ನಮಗೆ ಅಭಿನಂದನೆಯನ್ನು ಸಹ ಸಲ್ಲಿಸಿದ್ದಾರೆ. ಸೊ ಮತ್ತು ಈ ಕೆಫೆಕ್ ನಲ್ಲಿ 2020-21ರಿಂದ 25ರವರೆಗೂ ಒಂದು ಸ್ಕೀಮ್ ಇತ್ತು. ಸಂಸ್ಕರಣಾ ಘಟಕಗಳಿಗೆ ಒಂದಷ್ಟು ಸಹಾಯಧನ ಕೊಡ್ತಕ್ಕಂಥದ್ದು ಒಂದು ಸ್ಕೀಮ್. ಅದು 1 ವರ್ಷ ಎಕ್ಸ್ಟೆಂಡ್ ಮಾಡಿ ಲಾಸ್ಟ್ ಇಯರು. ಸೊ ನಾವು ನಮ್ಮ ಮುಖ್ಯಮಂತ್ರಿ ಹತ್ರ ರಿಕ್ವೆಸ್ಟ್ ಮಾಡಿದೋ. ಹಾಗಾಗಿ ಅವರು ಆ 206 ಕೋಟಿ ಲಾಸ್ಟ್ ಟೈಮ್ ಅಡಿಷನಲಾಗಿ ನಮಗೆ ಕೊಟ್ಟರು ದುಡ್ಡನ್ನು. ಅದಕ್ಕೆ 9 ಲಕ್ಷ ನಾವು ಮೊದಲು 60 ಕೇಂದ್ರ ಸರ್ಕಾರ ಕೊಡ್ತಿತ್ತು, 40 ನಾವು ಕೊಡ್ತಿದ್ದು.
ಈ ವರ್ಷ ಕಳೆದ ವರ್ಷ ನಾವು 60 ಕೊಟ್ಟು ಅವ್ರು ಪಾರ್ಟಿ ಕೊಟ್ಟರು. 9 ಲಕ್ಷ ನಮ್ಮದು, 6 ಲಕ್ಷ ಅವ್ರದ್ದು. ಇದರಲ್ಲಿ 15 ಲಕ್ಷ ರೂಪಾಯಿ 6,000 5 ವರ್ಷ 6,000 ಮಾಡಿದ್ದು. ನಾವು ಒಂದೇ ವರ್ಷಕ್ಕೆ 6,000 ಕೆಫೆಕ್ಕಿಂದ ಪ್ರತಿ ಜಿಲ್ಲೆ ಟೂರ್ ಮಾಡಿದರು. ನಮ್ಮ MD ಮತ್ತು ನಮ್ಮ ಅಧ್ಯಕ್ಷರಿದ್ದಾರೆ. ನಾನು ಒಂದು 2-3 ಜಿಲ್ಲೆಗೆ ಹೋಗಿದ್ದೀನಿ. ಪ್ರತಿ ಜಿಲ್ಲೆಗೆ ಹೋಗಿ ಜನರನ್ನ ತಿಳಿಸಿ ಹೆಚ್ಚು ಕಡಿಮೆ ಒಂದು ಕನಿಷ್ಠ ನಮ್ಮಲ್ಲಿ ಮಾಹಿತಿ ಪ್ರಕಾರ 10 ಜನ ಎಂಪ್ಲಾಯ್ಮೆಂಟು ಅವಕಾಶ ಆಗುತ್ತೆ ಅಂತಾರೆ. 6,000 ಅಂದರೆ 60,000 ಜನ ಎಂಪ್ಲಾಯ್ಮೆಂಟು ಸಿಗುತ್ತೆ ಅಂತ. ಆ ಥರದ್ದು ಒಂದು ಒಳ್ಳೆಯ ಇದನ್ನು ಮಾಡಿದ್ದೀವಿ. ಮತ್ತು ಈ ದೇಶಿ ಸಂರಕ್ಷಣೆಯಲ್ಲಿ ಡಿಜಿಟಲ್ ಕೃಷಿ ಸೇವಾ ಇದು ಮತ್ತು ನೇರ ಕರೆ ಕೇಂದ್ರ. ಮೊದಲು 7-8 ನಂಬರ್ ಇದ್ದು, ಒಂದೊಂದು ಸಮಸ್ಯೆಗೆ ಒಂದೊಂದು ನಂಬರ್ಗೆ ಫೋನ್ ಮಾಡಬೇಕಾಯ್ತು. ನಾವು ಅದನ್ನು ಒಂದೇ ನಂಬರ್ ಮಾಡಿದ್ದು. ಒಂದು ನಂಬರ್ಗೆ ಫೋನ್ ಮಾಡಿದರೆ ಅದೆಲ್ಲ ಸಮಸ್ಯೆ. ಈಗ ಮತ್ತೆ ಹೊಸ ಬಜೆಟ್ನಲ್ಲಿ AI ಉಪಯೋಗಿಸ್ಕೊಂಡು ನಾವು ಎಂಟೈರು ಬರೀ ಕೃಷಿ ಅಲ್ಲ, ಮಾರುಕಟ್ಟೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ರೆವಿನ್ಯೂ ವೀಜ ಇರಬೇಕು. ಮೆಸೇಜು ಬರುತ್ತೆ. ಬಟ್ ನಾವು ಇವತ್ತಿನ ಮಾರುಕಟ್ಟೆ ಯಾವುದೋ ಬೆಳಗಾಂನಲ್ಲಿ ಏನು ರೇಟ್ ಇದೆ ಅಂತ ಕೇಳಿದ್ರೂ ಹೇಳುತ್ತೆ. ಆಟೋಮೆಟಿಕಲಿ ಆ ಥರದ್ದು ಒಂದು ನಾವು ಮಾಡಲಿಕ್ಕೆ ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ. AI ಮೂಲಕ ನಾವು ಒಂದು ಆ್ಯಪನ್ನು ಅದೊಂದು ಭಾಳ ರೈತರಿಗೆ ಉಪಯೋಗ ಆಗುತ್ತೆ. ಕನ್ನಡದಲ್ಲಿ ಮೆಸೇಜ್ ಬರುತ್ತೆ, ಇಂಗ್ಲೀಷಲ್ಲಿ ಮೆಸೇಜ್ ಬರುತ್ತೆ, ವಾಯ್ಸ್ ಆನ್ಸರ್ ಬರುತ್ತೆ. ಒಂದಕ್ಕೆ ಫೋನ್ ಮಾಡಿದ್ರೆ ಇವತ್ತು ಯಾವ ಬೆಳೆ ಹಾಕಬೇಕು, ಅಥವಾ ಮಳೆ ಪರಿಸ್ಥಿತಿ ಏನಿದೆ, ಅಥವಾ ಮಾರ್ಕೆಟ್ ಪರಿಸ್ಥಿತಿ ಏನಿದೆ, ನಿಮ್ಮಲ್ಲಿ ಏನು ಸಹಾಯಧನ ಇದೆ, ನಿಮ್ಮಲ್ಲಿ ಏನು ಸೌಲಭ್ಯ ಸಿಕ್ಕುತ್ತೆ ಅಂತ ಏನು ಕೇಳಿದ್ರೂ ಆನ್ಸರ್ ತೆಗ್ತಕ್ಕಂಥ ಒಂದು AI ಉಪಯೋಗಿಸ್ಕೊಂಡು ಅದೊಂದು ರೈತಕರ ಕೇಂದ್ರವನ್ನು AI ತಂತ್ರಜ್ಞಾನದ ಮೂಲಕ ನಾವು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ.